ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕುಮಾರ್ ಸಮಾಧಿಯ ಕುರಿತಂತೆ ನಟ ಚೇತನ್ ಆಕ್ಷೇಪಾರ್ಹ ಹೇಳಿಕೆ. ಇದಕ್ಕೆ ಸಂಬಂಧಪಟ್ಟಂತೆ ಚೇತನ್ ವಿರುದ್ಧ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಗಿರುವಂತಹ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಾರಾ ಗೋವಿಂದ್ರಿಂದ ಚೇತನ್ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆ. ಶೇಷಾದ್ರಿಪುರಂ ಠಾಣೆಯಲ್ಲಿ ರಾಜ್ ಅಭಿಮಾನಿಗಳು ದೂರು ಕೊಟ್ಟಿದ್ದಾರೆ. ಹೊರ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಅಣ್ಣ ಅವರ ಅಭಿಮಾನಿಗಳು. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಕುರಿತಂತೆ ಒಂದು ಹೇಳಿಕೆಯನ್ನ ನಟ ಚೇತನ್ ಕೊಟ್ಟಿರ್ತಾರೆ. ಅದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಾ ಗೋವಿಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಒಂದು ಮಾತಿನ ಚಕಮಕಿ ಕೂಡ ನಡೆಯಿತು. ಸಾರಾ ಗೋವಿಂದು ಚೇತನ್ ವಿರುದ್ಧ ಈಗಾಗಲೇ ದೂರು ದಾಖಲಿಸಿದ್ದಾರೆ. ಜೊತೆಗೆ ರಾಜ ಅಭಿಮಾನಿಗಳು ಈಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನಟ ಚೇತನ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ಕ್ಲಾರಿಫಿಕೇಶನ್ ಅಥವಾ ಸಮರ್ಥನೆಯನ್ನ ಮಾಡಿದ್ದಾರೆ. ಆದರೂ ಕೂಡ ಪ್ರತಿಭಟನೆಯ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾ ಹೋಗ್ತಾರೆ. ಯಶೋಧ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಕುರಿತಂತೆ ನಟ ಚೇತನ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಇದು ಸಾಲು ಸಾಲು ಪ್ರತಿಭಟನೆಗೆ ಕಾರಣ ಆಗ್ತಾ ಇದೆ. ಇವತ್ತು ಯಾರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ? ಪ್ರತಿಭಟನಾ ನಿರತರ ಆಕ್ರೋಶ ಏನು ಆಗ್ರಹಿಸ್ತಿದ್ದಾರೆ ಅವರು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನ ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಫ್ರೀಡಂ ಪಾರ್ಕ್ನಲ್ಲಿ. ಇಷ್ಟೊತ್ತಿಗಾಗಲೇ ಪ್ರತಿಭಟನೆ ಕೂಡ ಆರಂಭ ಆಗಿರುತ್ತೆ. ಈಗಾಗಲೇ ಕಾನೂನಾತ್ಮಕ ಹೋರಾಟ ಮಗದೊಂದು ಕಡೆ ನಡೀತಾ ಇದೆ. ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಯಶೋಧ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಯಶೋಧ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಕುರಿತಂತೆ ನಟ ಚೇತನ್ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಈ ಹೇಳಿಕೆ ಸಾಲು ಸಾಲು ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇವತ್ತು ಯಾವ ಸಂಘಟನೆಯವರು ಪ್ರತಿಭಟನೆ ಮಾಡ್ತಿರೋದು? ಅವರ ಆಗ್ರಹ ಆದ್ರೂ ಏನು? ಗಮನಿಸಬಹುದು, ಇಲ್ಲಿ ಚೇತನ್, ಅಹಿಂಸಾ ಚೇತನ್ ಅವರು ನಗರ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತು. ಇಡೀ ಕರ್ನಾಟಕದಾದ್ಯಂತ ಜನ ರೊಚ್ಚಿಗೆದು ಆ ಅಹಿಂಸಾ ಚೇತನ್ ವಿರುದ್ಧ ಮಾತಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ, ಹೋರಾಟ ಮಾಡಿದ್ದನ್ನು ಕೂಡ ಗಮನಿಸಿದ್ವಿ. ಅದಾದ ಬಳಿಕ ಮೊನ್ನೆಯಷ್ಟೇ ಸಾರಾ ಗೋವಿಂದ್ ಅವರು ಅಹಿಂಸಾ ಚೇತನ್ ಅವ್ರ ಮನೆ ಗಾಳಿ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಹೇಳಿ ಅವರು ಹೋಗಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ಇವತ್ತು ಅಖಿಲ ಕರ್ನಾಟಕ ರಾಜ್ಕುಮಾರ್ ಸಂಘದ ಅವರ ವತಿಯಿಂದ ಇವತ್ತು ಪ್ರೊಟೆಸ್ಟ್ ಆಗ್ತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ. ಇಲ್ಲಿಂದ ನೇರವಾಗಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಅಹಿಂಸಾ ಚೇತನ್ ವಿರುದ್ಧ ಇವತ್ತು ಕಂಪ್ಲೇಂಟ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಅವ್ರ ಬಗ್ಗೆ ಮಾತಾಡುವಂತಹ ಒಂದು ಅರ್ಹತೆ ಕೂಡ ಈತನಿಗೆ ಇಲ್ಲ. ಬಾಯಿಗೆ ಬಂದಿರುತ್ತೆ ಅಲ್ಲಿ ಇಲ್ಲಿ ಮಾತನಾಡುವಂತ ಈ ವ್ಯಕ್ತಿಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಆಗುತ್ತೆ. ಜೊತೆಗೆ ನಮ್ಮ ಭಾರತದ ಪೌರತ್ವ ಕೂಡ ಅವರು ಹೊಂದಿಲ್ಲ, ಈ ರೀತಿ ಮಾತಾಡೋದು ಸರಿ ಅಲ್ಲ ಅಂತ ಹೇಳಿ ಇಲ್ಲಿಂದ ಇವತ್ತು ಪ್ರತಿಭಟನೆ ಶುರುವಾಗಿ ಇವತ್ತು ನೇರವಾಗಿ ಶೇಷಾದ್ರಿಪುರಂ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯಶೋಧ.